ಸಹಜವಾಗಿ ಈ ವಿಚಾರದಲ್ಲಿ ಬಿಜೆಪಿ ನಾಯಕರು ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇರಳವಿಗೆ ಮನೀತಾ ಅಂತ ಆರ್ ಅಶೋಕ್ ಮಾತನಾಡಿದ್ದಾರೆ. ಕರ್ನಾಟಕದಲ್ಲಿ ಕೆ.ಸಿ. ವೇಣುಗೋಪಾಲ್ ಆಡಳಿತ ಮಾಡ್ತಿದ್ದಾರಾ? ನಮ್ಮ ಭೂಮಿಯನ್ನ ಕೇರಳಕ್ಕೆ ಅಧಿಕಾರ ಕೊಟ್ಟವರು ಯಾರು ಅಂತ ಪ್ರಶ್ನಿಸಿದ್ದಾರೆ. ಬಿಜೆಪಿ ನಾಯಕರು ನಿನ್ನೆಯಿಂದಲೂ ಕೂಡ ಪ್ರತಿಕ್ರಿಯಿಸ್ತಾ ಇದ್ದಾರೆ. ಇನ್ಸ್ಟ್ರಕ್ಟ್ ಮಾಡೋದಕ್ಕೆ, ನಿರ್ದೇಶನ ಕೊಡೋದಕ್ಕೆ ಕೆ.ಸಿ. ವೇಣುಗೋಪಾಲ್ ಯಾರು? ಇಲ್ಲೊಂದು ಚುನಾಯಿತ ಸರ್ಕಾರ ಇದೆ. ಆ ಚುನಾಯಿತ ಸರ್ಕಾರಕ್ಕೆ ಕೆ.ಸಿ. ವೇಣುಗೋಪಾಲ್ ಹೇಳ್ತಾರೆ ಮಾನವೀಯತೆಯ ಪಾಠವನ್ನ. ಕೇರಳದಲ್ಲಿ ಬಂಗ್ಲೆ ಕಟ್ಕೊಡ್ಲಿ, ಇಲ್ಲೇನು ಮಾಡಬೇಕು ಅಂತ ಹೇಳೋದಕ್ಕೆ ಇವರು ಯಾರು ಅಂತ ಬಿಜೆಪಿ ನಾಯಕರು ಪ್ರಶ್ನಿಸಿದ್ದಾರೆ. ಕರ್ನಾಟಕ ಸರ್ಕಾರ ಯಾರು ರೂಲ್ ಮಾಡ್ತಾ ಇದ್ದಾರೆ? ಆ ಕೇರಳದ ಜನರಲ್ ಸೆಕ್ರೆಟರಿ ಇದ್ದಾರಲ್ಲ, ವೇಣುಗೋಪಾಲ್, ಒಬ್ಬ MLA ನಿಯೋಗ ಬಂದು ಇಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಅಂತೇಳಿ ನಾಚಿಕೆ ಆಗಲ್ವ ನಿಮ್ಮ ಸರ್ಕಾರಕ್ಕೆ? ಹೆಂಗ್ರಿ ಬಿಟ್ರಿ ಅವ್ರನ್ನ? ಕರ್ನಾಟಕದ ನೆಲ ಜಲದ ಬಗ್ಗೆ ಗೌರವ ಇಲ್ಲ ಈ ಸರ್ಕಾರಕ್ಕೆ? ದಮ್ಮಿಲ್ವಾ ನಿಮಗೆ? ತಾಕತ್ತಿಲ್ವಾ? ಆ ಬಿಜಾಪುರದಲ್ಲಿ ಒಬ್ಬ ಸ್ವಾಮೀಜಿ, ಮಹಾರಾಷ್ಟ್ರದಿಂದ ಸ್ವಾಮೀಜಿ ಒಬ್ಬರು ಭಾಷಣ ಮಾಡೋಕ್ಕೆ ಬರ್ತಾರೆ ಅಂದರೆ ಏನು ಕೋರ್ಟ್ಗಳಿಗೆ ಹೋಗಿದ್ದೆ, ಲೋಯರ್ ಕೋರ್ಟು, ಹೈಕೋರ್ಟು, ಅವ್ರು ಬರಬಾರ್ದು ಅಂತ ಸ್ಟೇ ತಗೊಂಬಂದ್ರಿ. ಜಿಲ್ಲಾಧಿಕಾರಿ ಏನವ್ರಿಗೆ ಬ್ಯಾರಿಕೇಡು, ರಸ್ತೆಯಲ್ಲೂ ಬ್ಯಾರಿಕೇಡ್ಗಳು ಹಾಕ್ಬಿಟ್ಟು ಪೊಲೀಸವ್ರನ್ನ ಗನ್ನಿಟ್ಕೊಂಡು ನಿಲ್ಸಿದ್ರಿ. ಇವ್ರಿಗೆ ಯಾಕೆ ನಿಲ್ಸಿಲ್ಲ? ಇವ್ರಿಗೆ ಹೆಂಗೆ ಬಂದರು? ಇವರು ಯಾಕೆ ಬಂದರು? ಹೆಂಗೆ ಒಳಗಡೆ ಬಿಟ್ರಿ ಪರ್ಮಿಷನ್? ಇವ್ರನ್ನ ನಾಚಿಕೆ ಆಗೋಲ್ಲ? ನಮ್ಮ ನೆಲನ ಬಂದ್ಬಿಟ್ಟು ಅವರು ಕಾಮೆಂಟ್ ಮಾಡ್ತಾರೆ. ಅವರ್ಯಾರೋ ಕಾಂಗ್ರೆಸ್ನ ಹೈಕಮಾಂಡ್ ವೇಣುಗೋಪಾಲ್ ವರದಿ ಕೇಳ್ತಾರೆ. ಇದನ್ನ ಕಾಂಗ್ರೆಸ್ ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇರಳವಿಗೆ ಮನೀತಾ ಅಂತ ಆರ್ ಅಶೋಕ್ ಮಾತನಾಡಿದ್ದಾರೆ. ಕರ್ನಾಟಕದಲ್ಲಿ ಕೆ.ಸಿ. ವೇಣುಗೋಪಾಲ್ ಆಡಳಿತ ಮಾಡ್ತಿದ್ದಾರಾ? ನಮ್ಮ ಭೂಮಿಯನ್ನ ಕೇರಳಕ್ಕೆ ಅಧಿಕಾರ ಕೊಟ್ಟವರು ಯಾರು ಅಂತ ಪ್ರಶ್ನಿಸಿದ್ದಾರೆ. ಬಿಜೆಪಿ ನಾಯಕರು ನಿನ್ನೆಯಿಂದಲೂ ಕೂಡ ಪ್ರತಿಕ್ರಿಯಿಸ್ತಾ ಇದ್ದಾರೆ. ಇನ್ಸ್ಟ್ರಕ್ಟ್ ಮಾಡೋದಕ್ಕೆ, ನಿರ್ದೇಶನ ಕೊಡೋದಕ್ಕೆ ಕೆ.ಸಿ. ವೇಣುಗೋಪಾಲ್ ಯಾರು? ಇಲ್ಲೊಂದು ಚುನಾಯಿತ ಸರ್ಕಾರ ಇದೆ. ಆ ಚುನಾಯಿತ ಸರ್ಕಾರಕ್ಕೆ ಕೆ.ಸಿ. ವೇಣುಗೋಪಾಲ್ ಹೇಳ್ತಾರೆ ಮಾನವೀಯತೆಯ ಪಾಠವನ್ನ. ಕೇರಳದಲ್ಲಿ ಬಂಗ್ಲೆ ಕಟ್ಕೊಡ್ಲಿ, ಇಲ್ಲೇನು ಮಾಡಬೇಕು ಅಂತ ಹೇಳೋದಕ್ಕೆ ಇವರು ಯಾರು ಅಂತ ಬಿಜೆಪಿ ನಾಯಕರು ಪ್ರಶ್ನಿಸಿದ್ದಾರೆ. ಕರ್ನಾಟಕ ಸರ್ಕಾರ ಯಾರು ರೂಲ್ ಮಾಡ್ತಾ ಇದ್ದಾರೆ? ಆ ಕೇರಳದ ಜನರಲ್ ಸೆಕ್ರೆಟರಿ ಇದ್ದಾರಲ್ಲ, ವೇಣುಗೋಪಾಲ್, ಒಬ್ಬ MLA ನಿಯೋಗ ಬಂದು ಇಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಅಂತೇಳಿ ನಾಚಿಕೆ ಆಗಲ್ವ ನಿಮ್ಮ ಸರ್ಕಾರಕ್ಕೆ? ಹೆಂಗ್ರಿ ಬಿಟ್ರಿ ಅವ್ರನ್ನ? ಕರ್ನಾಟಕದ ನೆಲ ಜಲದ ಬಗ್ಗೆ ಗೌರವ ಇಲ್ಲ ಈ ಸರ್ಕಾರಕ್ಕೆ? ದಮ್ಮಿಲ್ವಾ ನಿಮಗೆ? ತಾಕತ್ತಿಲ್ವಾ? ಆ ಬಿಜಾಪುರದಲ್ಲಿ ಒಬ್ಬ ಸ್ವಾಮೀಜಿ, ಮಹಾರಾಷ್ಟ್ರದಿಂದ ಸ್ವಾಮೀಜಿ ಒಬ್ಬರು ಭಾಷಣ ಮಾಡೋಕ್ಕೆ ಬರ್ತಾರೆ ಅಂದರೆ ಏನು ಕೋರ್ಟ್ಗಳಿಗೆ ಹೋಗಿದ್ದೆ, ಲೋಯರ್ ಕೋರ್ಟು, ಹೈಕೋರ್ಟು, ಅವ್ರು ಬರಬಾರ್ದು ಅಂತ ಸ್ಟೇ ತಗೊಂಬಂದ್ರಿ. ಜಿಲ್ಲಾಧಿಕಾರಿ ಏನವ್ರಿಗೆ ಬ್ಯಾರಿಕೇಡು, ರಸ್ತೆಯಲ್ಲೂ ಬ್ಯಾರಿಕೇಡ್ಗಳು ಹಾಕ್ಬಿಟ್ಟು ಪೊಲೀಸವ್ರನ್ನ ಗನ್ನಿಟ್ಕೊಂಡು ನಿಲ್ಸಿದ್ರಿ. ಇವ್ರಿಗೆ ಯಾಕೆ ನಿಲ್ಸಿಲ್ಲ? ಇವ್ರಿಗೆ ಹೆಂಗೆ ಬಂದರು? ಇವರು ಯಾಕೆ ಬಂದರು? ಹೆಂಗೆ ಒಳಗಡೆ ಬಿಟ್ರಿ ಪರ್ಮಿಷನ್? ಇವ್ರನ್ನ ನಾಚಿಕೆ ಆಗೋಲ್ಲ? ನಮ್ಮ ನೆಲನ ಬಂದ್ಬಿಟ್ಟು ಅವರು ಕಾಮೆಂಟ್ ಮಾಡ್ತಾರೆ. ಅವರ್ಯಾರೋ ಕಾಂಗ್ರೆಸ್ನ ಹೈಕಮಾಂಡ್ ವೇಣುಗೋಪಾಲ್ ವರದಿ ಕೇಳ್ತಾರೆ. ಇದನ್ನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.